ರಿಲೀಸ್ ಆದ ದಿನದಿಂದಲೇ ಒಂದಲ್ಲ ಒಂದು ವಿವಾದಕ್ಕೆ ಸಿಲುಕಿದ್ದ ಕರಾವಳಿ ಸಿನಿಮಾ ಕೊನೆಗೂ ಇಂದು ಅದ್ದೂರಿ ತೆರೆ ಕಂಡಿದೆ. ಹಾಗಾದ್ರೆ ಈ ಸಿನಿಮಾ ಹೈಪ್ಗೆ ತಕ್ಕಂತೆ ಮೂಡಿ ಬಂದಿದ್ಯಾ? ಪ್ರಜ್ವಲ್ ದೇವರಾಜ್ ಹಾಗೂ ರಾಜ್ಬಿ ಶೆಟ್ಟಿ ಇಬ್ಬರ ಕಾಂಬಿನೇಷನ್ ತೆರೆ ಮೇಲೆ ಹೇಗೆ ವರ್ಕ್ ಆಗಿದೆ? ಬನ್ನಿ ಇವತ್ತಿನ ರಿವ್ಯೂನಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಕನ್ನಡ ಲೇಟೆಸ್ಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಿನಿಮಾ ಕೇವಲ ಒಂದು ಕಂಬಳದ ಕಥೆಯಲ್ಲ. ಇದು ಕರಾವಳಿಯ ಅಪ್ಪಟ ಸಂಸ್ಕೃತಿ, ಸ್ನೇಹ, ದ್ವೇಷ, ಪ್ರತಿಷ್ಠೆ ಮತ್ತು ಭಾವನೆಗಳ ಸಮ್ಮಿಶ್ರಣ. ಸುಮಾರು 30 ವರ್ಷಗಳಿಂದ ನಿಂತು ಹೋಗಿರುವ ಕೋಟಿ ಚೆನ್ನಯ್ಯ ಕಂಬಳ, ಅದರ ಹಿಂದೆ ನಡೆಯುವ ರಾಜಕೀಯ, ಅಧಿಕಾರದ ಆಟ ಮತ್ತು ಪ್ರತಿಷ್ಠೆಗಾಗಿ ನಡೆಯುವ ರಕ್ತಸಿಕ್ತ ಹೋರಾಟವೇ ಈ ಸಿನಿಮಾದ ಮೇನ್ ಪ್ಲಾಟ್. ಕಳೆದು ಹೋದ ಹಸುವೊಂದರ ಹುಡುಕಾಟದ ಸುತ್ತ ಕತೆ ಬಿಚ್ಚಿಕೊಳ್ಳುತ್ತೆ. ಮೊದಲಾರ್ಧದಲ್ಲಿ ಕತೆ ಸಾಗುವ ಹಾದಿಯನ್ನ ಊಹಿಸಬಹುದಾದ್ರೂ ಇಂಟರ್ವೆಲ್ನಲ್ಲಿ ಬರುವ ಒಂದು ಬಿಗ್ ಟ್ವಿಸ್ಟ್ ಸಿನಿಮಾದ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಕಂಬಳ ಅಂದ್ರೆ ಬರೀ ಓಟ ಅಲ್ಲ, ಅದರ ಹಿಂದೆ ಇರೋ ಭಾವನೆ, ಸಂಪ್ರದಾಯ ಹಾಗೂ ಮಾಲೀಕನ ಪ್ರೀತಿ. ಇಷ್ಟೆಲ್ಲವನ್ನ ತುಂಬಾ ನ್ಯಾಚುರಲ್ ಆಗಿ ಕರಾವಳಿ ಸಿನಿಮಾದಲ್ಲಿ ತೆರೆ ಮೇಲೆ ತಂದಿದ್ದಾರೆ ನಿರ್ದೇಶಕ ಗುರುದತ್ ಗಾಣಿಗ. ಇದಕ್ಕೆ ಸಾಥ್ ಎಂಬಂತೆ ಕ್ಯಾಮೆರಾ ವರ್ಕ್ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಕರಾವಳಿಯ ಹಸಿರು ಸೌಂದರ್ಯ, ಯಕ್ಷಗಾನದ ಕಳೆ, ಕಂಬಳದ ಮೈದಾನ ಹಾಗೂ ಕೋಣಗಳ ಭರ್ಜರಿ ಓಟ, ಪ್ರತಿಯೊಂದು ಫ್ರೇಮ್ ಕೂಡ ಕಣ್ಣಿಗೆ ಅಕ್ಷರಶಃ ಹಬ್ಬ ತರಿಸುತ್ತೆ. ನಾಯಕ ಪ್ರಜ್ವಲ್ ಇಲ್ಲಿ ಧನಂಜಯ್ ಅನ್ನೋ ಪಾತ್ರದಲ್ಲಿ ಅಬ್ಬರಿಸಿದ್ದಾರೆ. ಯಕ್ಷಗಾನ ಕಲಾವಿದನಾಗಿ ಶುರುವಾಗುವ ಇವರ ಜರ್ನಿ ಕೊನೆಗೆ ಕಂಬಳ ಓಟಗಾರನಾಗಿ ಎಂಡ್ ಆಗುತ್ತೆ. ಬಹಳ ದಿನಗಳ ನಂತರ ಪ್ರಜ್ವಲ್ಗೆ ಸಿಕ್ಕ ಒಂದು ಖಡಕ್ ಹಾಗೂ ವಿಭಿನ್ನ ಪಾತ್ರ ಇದು. ಸಿನಿಮಾದ ಅತಿ ದೊಡ್ಡ ಸರ್ಪ್ರೈಸ್ ಅಂದ್ರೆ ಅದು ಮಿತ್ರ. ಕಾಮಿಡಿ ನಟ ಅನ್ನೋ ಇಮೇಜ್ ಇಂದ ಸಂಪೂರ್ಣವಾಗಿ ಹೊರಬಂದು ಮಹಾಬಲನಾಗಿ ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದಾರೆ. ಕೋಣಗಳ ಮೇಲಿನ ಪ್ರೀತಿ, ಸ್ನೇಹದ ನಿಷ್ಠೆ, ನೋವು ಮತ್ತು ಕೋಪವನ್ನ ತುಂಬಾ ಸಹಜವಾಗಿ ನಟಿಸಿದ್ದಾರೆ. ಸಿನಿಮಾ ಮುಗಿದು ಹೊರಬಂದ ಮೇಲೂ ಇವರ ಪಾತ್ರ ನಿಮ್ಮ ನೆನಪಿನಲ್ಲಿ ಉಳಿಯುತ್ತೆ. ಮಹಾವೀರನಾಗಿ ರಾಜ್ಬಿ ಶೆಟ್ಟಿ ಕಾಣಿಸಿಕೊಳ್ಳುವ ಪ್ರತಿಯೊಂದು ದೃಶ್ಯಕ್ಕೂ ತೂಕ ಇದೆ. ಅತಿಥಿ ಪಾತ್ರದಲ್ಲಿದ್ರು ಅವರು ತೆರೆ ಮೇಲೆ ಇರೋದು ಕೆಲವೇ ನಿಮಿಷಗಳಾದ್ರೂ ಅವರ ಪಾತ್ರ ಇಡೀ ಕಥೆಯ ಗತಿಯನ್ನೇ ಬದಲಾಯಿಸಿಬಿಡುತ್ತೆ. ವಿಲನ್ ಪಾತ್ರದಲ್ಲಿ ರಮೇಶ್ ಇಂದಿರಾ ಅವರ ಪವರ್, ಅಹಂಕಾರ ಹಾಗೂ ಕುತಂತ್ರ ಮೂರು ಮೈ ಜುಮ್ಮೆನಿಸುವಂತಿದೆ. ದೊಡ್ಡವರ ಪಟ್ಟಕ್ಕಾಗಿ ಅವರು ಆಡುವ ಕುತಂತ್ರವೇ ಸಿನಿಮಾದ ಅಸಲಿ ಸಂಘರ್ಷ. ಅಭಿಮನ್ಯು ಸದಾನಂದನ್ ಅವರ ಸಿನಿಮಾಟೋಗ್ರಫಿ ಟಾಪ್ ಕ್ಲಾಸ್ ಅಂತಲೇ ಹೇಳ್ಬೋದು. ಸ್ಪೆಷಲ್ ಆಗಿ ಕಂಬಳದ ಸೀಕ್ವೆನ್ಸ್ಗಳು, ರಾಜ್ಬಿ ಶೆಟ್ಟಿ ಎಂಟ್ರಿ ಹಾಗೂ ಎಮೋಷನಲ್ ದೃಶ್ಯಗಳಿಗೆ ಫುಲ್ ಡೆಪ್ತ್ ಸಿಕ್ಕಿದೆ. ಇನ್ನು ಸಚಿನ್ ಬಸ್ರೂರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾದ ಮತ್ತೊಂದು ಹೀರೋ. ಕೆಲವು ಕಡೆ ಥ್ರಿಲ್ ಕೊಟ್ರೆ ಇನ್ನು ಕೆಲವು ಕಡೆ ಕಣ್ಣಂಚಿನಲ್ಲಿ ನೀರು ತರಿಸುತ್ತೆ. ಜೊತೆಗೆ 5 ಹಾಡುಗಳು ಕತೆಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿವೆ. ಚಿತ್ರದ ಮೊದಲಾರ್ಧದಲ್ಲಿ ಕೆಲವರಿಗೆ ಕತೆ ಸ್ವಲ್ಪ ಸ್ಲೋ ಅನ್ಸ್ಬೋದು. ಕೆಲವು ದೃಶ್ಯಗಳನ್ನ ಇನ್ನೂ ಶಾರ್ಪ್ ಆಗಿ ಕಟ್ ಮಾಡಬಹುದಿತ್ತು. ಆದ್ರೆ ಇಂಟರ್ವೆಲ್ ಬಳಿಕ ಬರುವ ವೇಗ ಚಿತ್ರವನ್ನ ಲೀಲಾಜಾಲವಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಹೈ ಪರ್ಫಾರ್ಮೆನ್ಸ್, ಅದ್ಭುತ ಸಿನಿಮಾಟೋಗ್ರಫಿ ಮತ್ತು ಪವರ್ಫುಲ್ ಬಿಜಿಎಂಗಾಗಿ ಕರಾವಳಿ ಚಿತ್ರವನ್ನ ಒಮ್ಮೆ ಖಂಡಿತ ಥಿಯೇಟರ್ನಲ್ಲಿ ನೋಡಬಹುದು. ಈ ರಿವ್ಯೂ ನಿಮಗೆ ಇಷ್ಟವಾಗಿದ್ರೆ ಕೂಡಲೇ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವೇನಾದ್ರೂ ಕರಾವಳಿ ಸಿನಿಮಾ ನೋಡಿದ್ರೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕೆಳಗಿನ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಹಂಚಿಕೊಳ್ಳಿ.